ಕರ್ನಾಟಕದ ಅನಾಮಧೇಯ ಭಕ್ತರೊಬ್ಬರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಸುಮಾರು 30 ಕೋಟಿ ಮೌಲ್ಯದ ಚಿನ್ನ ಮತ್ತು ವಜ್ರಗಳಿಂದ ನಿರ್ಮಿತವಾದ ಭವ್ಯ ರಾಮನ ವಿಗ್ರಹವನ್ನು ಇಂಡಿಯಾ ಪೋಸ್ಟ್ ಮೂಲಕ ಉಡುಗೊರೆಯಾಗಿ ನೀಡಿದ್ದಾರೆ. ಸುಮಾರು 10 ಅಡಿ ಎತ್ತರ ಮತ್ತು 8 ಅಡಿ ಅಗಲದ ಈ ಮೂರ್ತಿಯನ್ನು ತಂಜಾವೂರಿನ ಕುಶಲಕರ್ಮಿಗಳು ಸಿದ್ಧಪಡಿಸಿದ್ದು, ನೀಲಮಣಿಗಳನ್ನು ಅಳವಡಿಸಲಾಗಿದೆ. ಈ ಸುದ್ದಿಯ ಪ್ರಮುಖಾಂಶಗಳು ಇಲ್ಲಿವೆ. ವಿಗ್ರಹದ ವಿವರ. ದಕ್ಷಿಣ ಭಾರತದ ಶಿಲ್ಪಕಲಾ ಶೈಲಿಯಲ್ಲಿ ನಿರ್ಮಿಸಲಾದ ಈ ಮೂರ್ತಿಯು ಸುಮಾರು 5 ಕ್ವಿಂಟಲ್ ತೂಕವಿದ್ದು, ವಜ್ರ, ಪಂಚೆ, ನೀಲಮಣಿ ಮತ್ತು ಚಿನ್ನದಿಂದ ಅಲಂಕೃತಗೊಂಡಿದೆ. ದಾನಿ: ಭಕ್ತರು ತಮ್ಮ ಗುರುತನ್ನು ಬಹಿರಂಗಪಡಿಸದೆ ಕೇವಲ ಭಕ್ತಿಯಿಂದ ಈ ಕಾಣಿಕೆಯನ್ನು ನೀಡಿದ್ದಾರೆ. ಡೆಲಿವರಿ: ಈ ಭಾರೀ ವಿಗ್ರಹವನ್ನು ಇಂಡಿಯಾ ಪೋಸ್ಟ್ ಮೂಲಕ ಬಿಗಿ ಭದ್ರತೆಯಲ್ಲಿ ಅಯೋಧ್ಯೆಗೆ ರವಾನಿಸಲಾಗಿದೆ. ಸ್ಥಾಪನೆ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸದಸ್ಯರ ಪ್ರಕಾರ, ವಿಗ್ರಹವನ್ನು ಪರಿಶೀಲಿಸಿದ ನಂತರ ಸೂಕ್ತ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಗುವುದು. ಸ್ಥಳ: ಸಂತ ತುಳಸಿದಾಸ ದೇವಾಲಯದ ಸಮೀಪ ಅಂಗದ್ ಟಿಲಾದಲ್ಲಿ ಇದನ್ನು ಪ್ರತಿಷ್ಠಾಪಿಸುವ ಸಾಧ್ಯತೆ ಇದೆ ಎಂದು ಕನ್ನಡಪ್ರಭ ವರದಿ ಮಾಡಿದೆ. ಈ ಭವ್ಯ ಉಡುಗೊರೆಯು ಅಯೋಧ್ಯೆ ರಾಮ ಮಂದಿರಕ್ಕೆ ಹರಿದುಬರುತ್ತಿರುವ ಭಕ್ತರ ಅಪಾರ ಶ್ರದ್ಧೆಗೆ ಸಾಕ್ಷಿಯಾಗಿದೆ.